ರಾಜಶೇಖರ್ ಸರ್ ಟೀಮ್ ಇತ್ತಲ್ಲ, ಟೀಮ್ ಎಲ್ಲರೂ ಇರಲಿ ಇಲ್ಲಾಂದ್ರೆ ಏನು ಗೊತ್ತಾ ಬಿಟ್ಟರು ನಿಂತ್ಬಿಟ್ರು. ಇದಕ್ಕೆ ಏನಂತ ಹೆಡ್ ಇಂಜುರಿ, ಅದು ಗರ್ಭಕೋಶದಲ್ಲಿ ಅದು ಮಗು, ಅದು ಮಗುಗೆ ಸಮಸ್ಯೆ ಆಗಿದೆ. ಇವ್ರಿಗೆ ಮಗುಗೆ ಸಮಸ್ಯೆ ಆಗಿಲ್ಲ, ತಲೆಗೆ ಸಮಸ್ಯೆ. ಇಲ್ಲಿ ಫ್ರ್ಯಾಕ್ಚರ್ ಇತ್ತು ಇವ್ರಿಗೆ ಇದು ಬೈಕ್ 36 ವಾರ 9 ತಿಂಗಳು ನಾವೇನು ಮಾಡಿದ್ವಿ, ಬಿಟ್ಟರೆ ಮಗುಗೂ ತೊಂದರೆ ಆಗ್ತದೆ, ಅಲ್ಲೇ ಒಂದೇ ಆಪ್ರೇಷನ್ ಮಾಡಿ ರಾಜಶೇಖರಲ್ಲ. ಇಲ್ಲಿ ಮೊದಲು ಗೈನಕಾಲಜಿಸ್ಟ್ ಈಗ ಹೇಳೋದು ರಾಜಶೇಖರ್ ಒಂದೇ ಟೈಮ್ ಇರಲಿ ಬಿಡಿ, ಅದೇನು ಇರಲಿ ಬಿಡಿ. ರಾಜಶೇಖರ್ ಸರ್ ಕರಿಯಮ್ಮ ಕಡ್ಲಿಯಾ ಸ್ವಲ್ಪ ರೇರ್ ಕೇಸಸ್ ಆಗ್ತದೆ. ಯಾಕಂದ್ರೆ ಇದು ನಾವು ಹೆಡ್ ಇಂಜುರಿ ಅಂದ್ರೆ ಈ ಸ್ಟ್ರೆಸ್ ಇರುತ್ತೆ, ಸಿಜರ್ನ ಸ್ಟ್ರೆಸ್ ಇರುತ್ತೆ ಬೇಬಿ. ಅದು ಪ್ರೀವಿಯಸ್ 2 ಸೀಸರ್ ನಾವು ಈ ಕೇಸಲ್ಲಿ ಏನು ಅಂದರೆ ಗೋಡೆ ಹೊಡೆದಿರೋದ್ರಿಂದ ಪೇಷಂಟು ಡೈರೆಕ್ಟಾಗಿ ಗೋಡೆಗೆ ಕುತ್ಕೊಂಡಿದೆ ತಲೆ. ಏನಾಗಿದೆ ಅಂದರೆ ತಲೆಯಲ್ಲಿ ಹೆಮಟೋಮ್ ಒಬ್ರು ಆ್ಯಂಡ್ 2 ಲೈಫ್ಸಲ್ಲಿ ಶೀಸ್ ಜಸ್ಟ್ 22 ಇಯರ್ಸ್, 22 ವರ್ಷ ಆಗೋದು. ಆಮೇಲೆ ಇದು 36 ವೀಕ್ಸ್ ಪ್ರೆಗ್ನೆಂಟ್. ಸೊ ವಿ ವರ್ ಲುಕಿಂಗ್ ಎಟ್ ಕೊಲಾಬ್ರೇಟಿಂಗ್ ವಿತ್ ದ ಗೈನಕಾಲಜಿ ಟೀಮ್ ಸೊ ದಟ್ ಟು ಸೇವ್ ಬೋತ್ ದ ಸರ್ಜರಿ. ಅದಕ್ಕೆ ದಿಸ್ ಇಸ್ ಅನ್ ಓವರ್ ಆಲ್ ಎಫರ್ಟ್ ಆಫ್ ದ ಟೀಮ್ ಮಾಡಿರೋದು. ಒಟ್ಟಿಗೆ ಎಷ್ಟು ಜನ ಇದೆ ಸರ್? ಈಗ ನಾನು ಒಬ್ಬ ನ್ಯೂರೋಸರ್ಜನ್, ವಿನೋದ್ ನನ್ನ PGs, ಸರ್ಜರಿ PGs, ಸರ್ ಗೈನಕಾಲಜಿಸ್ಟ್, ಮೇಡಮ್ ಅನಸ್ತೇಷಿಯಾ ಕೊಡೋಲ್ಲ. ಹೆಮಟೋಮ್ ಅದು ಬಂದು ರಕ್ತ ಎಕ್ಕಟ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನ್ಯೂರೋ ಸರ್ಜನ್ ಅವರು ಬೇಕೇ ಆಗುತ್ತೆ. ವಿತೌಟ್ ನ್ಯೂರೋ ಸರ್ಜನ್ ಅದು ಆಪರೇಷನ್ ಅದೇ ನ್ಯೂರೋ ಸರ್ಜಿಕಲ್ ಇದ್ದೇ ಇರುತ್ತೆ. ಎಷ್ಟೊಂದು ಸರಿ ಕೇಳಿರ್ತೀವಿ, ಆಕ್ಸಿಡೆಂಟ್ ಆಗಿದ ತಕ್ಷಣ ಡೆತ್ ಆಗೋದು, ಮತ್ತು ಎಷ್ಟೊಂದು ದಿನ ತಗೊಂಡು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇದರಲ್ಲಿ ದ ಪ್ರಾಬ್ಲಮ್ ಏನಂತಂದರೆ ಅವರಿಗೆ ಬ್ಲಡ್ ಕ್ಲಾಟ್ ತುಂಬ ದೊಡ್ಡದಿದೆ ರೈಟ್ ಸೈಡ್ ಹೆಡ್ಗೆ, ಪ್ಲಸ್ ಅವರಿಗೆ 9 ಮಂತ್ ಅಂದರೆ 36 ವೀಕ್ಸ್ ಪ್ರೆಗ್ನೆಂಟ್ ಇದೆ. ಸೊ ಸೇವಿಂಗ್ 2 lives together, it is not an easy task. You need a very good team. ಅಂದರೆ ಪ್ರಿಸಿಷನ್ ಸರ್ಜರೀಸ್ ಆಗಬೇಕು, ಯು ನೀಡ್ ವೆರಿ